ಜಿಲ್ಲೆ ಅಧಿಕಾರಕ್ಕೆ ಕೊಡಿಸೋದು ಭಾಳ ಯೋಗ್ಯ ಕ್ರಮ. ಯಾಕಂದ್ರೆ ಮುಂದಿನ ಭವಿಷ್ಯದ ಕಾಲದಲ್ಲಿ ಮಕ್ಕಳ ಭವಿಷ್ಯನೇ ಇಲ್ದಂಗೆ ಆಗಿ ಹೋಗ್ಬಿಡ್ತದೆ. ಮತ್ತು ಓದೋದನ್ನ ಈಗಾಗಲೇ ಮಕ್ಕಳು ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ ಅಂದರೆ ಏನು ಓದಿ ಏನು ಫಲ ರೀ, ಪ್ರತಿಫಲ. ಅಲ್ಲಿ ದುಡ್ಡಿದವರು ಸೆಲೆಕ್ಷನ್ ಆಗ್ತಾರೆ, ನಮಗೇನದು ಅವಕಾಶ ಅನ್ನುವಂಥ ಪರಿಸ್ಥಿತಿ ಇವತ್ತು KPSC ಮುಂದದ. ಸಾಕಷ್ಟು ನೀವು KPSC ಕೂತಂತ ಯಾರನ್ನ ಕೇಳಿದ್ರೆ ಕೇಳ್ರಿ, ಅವರಿಂದ ಬರೋ ಉತ್ತರಿದ ನಿರಾಶೆ. ಹೀಗಾಗಿ ಅನೇಕ ಕೆಲವೊಮ್ಮೆ ಸೂಯಿಸಲ್ಸಿದ್ದು ಮಾಡ್ಕೊಂಡಿದ್ದಾರೆ ಮಕ್ಕಳು, ಇದಾಗಲಾರದಕ್ಕಾಗಿ. ಅದಕ್ಕೆ KPSC ಗುಜ್ರಿಗೆ ಹಾಕ್ರಂತೇನೋ ಅಂದಾರ. ಗುಜ್ರಿಗೆ ಹಾಕೋದು ಬೇಡ, ರಿಪೇರಿ ಮಾಡ್ರಿ ಅದನ್ನು. ಯಾವುದಾದ್ರು ಎಕ್ಸಾಮ್ ನಡೆಯಬೇಕಾಗಿದೆ, ಪ್ರಾಮಾಣಿಕರಲ್ಲಿ ಸೇರಿಸ್ರಿ ಅನ್ನೋದನ್ನು ನಾವು ಮತ್ತೆ ಈ ಸರ್ಕಾರಕ್ಕೆ ಹೇಳಬೇಕಾಗಿದೆ. ಎಷ್ಟು ಮಟ್ಟಿಗೆ ಸರ್ಕಾರ ಮಾಡ್ತದನೋ ಗೊತ್ತಿಲ್ಲ, ಆದರೆ ನಮ್ಮ ಜನ ಮಾತ್ರ ಎಚ್ಚರಗೊಳ್ಬೇಕು. ಇದಕ್ಕೆ ನಾವು ಮತ್ತೆ ಹೇಳೋದು ಒಂದು, ಇಂಥ ಸರ್ಕಾರಗಳನ್ನು ಬಗ್ಗಿ ಬಿಡಬೇಕಾಗಿತ್ತಪ್ಪ ಅಂದ್ರೆ ಮಕ್ಕಳನ್ನು ಹೆತ್ತಂಥ ತಂದೆ ತಾಯಿಗಳು 90% ಇದ್ದಂಥ ಇಲ್ಲಿಯ ಬಡವರು, ಅದರಲ್ಲಿ ರೈತರು ಬರ್ತಾರೆ, ಕಾರ್ಮಿಕರು ಬರ್ತಾರೆ, ಕೂಲಿಕಾರರು ಬರ್ತಾರೆ, ಅವರೆಲ್ಲರ ಮಕ್ಕಳು ಏನಾದರೂ ಇವತ್ತು ಅಧಿಕಾರಿಗಳಾಗಬೇಕಾಗಿತ್ತು. KS ಅದು ಇದು IAS ಶುರುವಾಗಿ ಇಂಥದ್ದಿಲ್ಲ ಆಗಬೇಕಾಗಿತ್ತಲ್ಲ. ನೀವು ಮತದಾನದ ಮೂಲಕ ಈ ಭ್ರಷ್ಟ ಸರ್ಕಾರನ ಕಿತ್ತು ಹಾಕ್ಬೇಕು. ಮತದಾನ ಒಂದೇ ಇದಕ್ಕೆ ಪರಿಹಾರ. ಯಾವುದೇ ದೇವರಿಂದೂ ಇಲ್ಲ, ಮತ್ತೊಂದರಿಲ್ಲ, ಯಾವುದರಿಂದೂ ಇಲ್ಲ. ಮತದಾನವನ್ನು ತಮ್ಮ ಮಕ್ಕಳನ್ನು ಹೆತ್ತಂಥ KS ಮಾಡಬೇಕು ಅನ್ನೋಂಥ ಕನಸು ಕಂಡಂಥ ಸರ್ಕಾರಿ ಹುದ್ದೆ